ನನ್ನ ಬರ್ಡೇ ಡೆಕೋರೇಷನ್ ಬಗ್ಗಿ 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 ಅಥವಾ ನಾನು ಸ್ವಲ್ಪ ದೊಡ್ಡೋಳಾದೆ ಅಂತ ಖುಷಿ ಪಡಬೇಕಾದ ರೈನ್ಬೋ ಕೇಕ್. ನಾನು ಹುಟ್ಟಿದ ದಿನ ನನ್ನ ಮಗಳು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ ನೋಡಿ. ಬರ್ಡೇಗೆ ಈ ಸ್ಯಾರಿ ಹಾಕೋತಾ ಇದ್ದೀನಿ. ದೇವಸ್ಥಾನಕ್ಕೆ ಬರೀ ಕಾಲಲ್ಲಿ ಹೋಗಿದೆ ಗೊತ್ತಾ. ಫ್ಯಾಮಿಲಿಗೆಲ್ಲ ಕುಂಕುಮಾರ್ಚನೆ ಮಾಡಿಸ್ತೇವೆ. ಅಲ್ಲಿಂದ ಬಂದು ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮತ್ತು ಫ್ರೆಂಡ್ ಒಬ್ಬರು ಕೇಕ್ ಕಟ್ ಮಾಡಿಸಿದ್ರು. ಹಾಯ್ ಹಲೋ ನಮಸ್ಕಾರ. ನನ್ನ HRK ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀವ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆ ನೀವು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವೀಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ಫಸ್ಟ್ ಟೈಮ್ ನಾನು ಹತ್ತಿದ್ದನ್ನು ನೋಡಿ ನಮ್ಮಮ್ಮ ತುಂಬ ಖುಷಿ ಪಡ್ತೀನ. ಅಂದರೆ ಇವತ್ತು ನನ್ನ ಬರ್ಡೇ. ನಿಮ್ಮೆಲ್ಲರ ವಿಶಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಆ ಬರ್ಡೇಗೆ ತುಂಬ ಸ್ಪೆಷಲ್ ಏನಿಲ್ಲ, ನೋಡಬೇಕು. ನನ್ನ ತಮ್ಮ ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ದ, ಅದರಲ್ಲಿ ಸಿಂಪಲಾಗಿ ಕೇಕ್ ಕಟ್ ಮಾಡ್ತಾಯಿದ್ದೀನಿ. ನನಗೆ ಆ್ಯಕ್ಚುಲಿ ಅಮ್ಮ ಪೇಸ್ಟ್ರೀಸಲ್ಲಿ ಕೇಕ್ ತುಂಬ ಇಷ್ಟ. ತುಂಬ ದಿನದಿಂದ ರೈನ್ಬೋ ಕೇಕ್ನ ತಿನ್ನಬೇಕು ಅಂತ ಆಸೆ ಇತ್ತು, ಬಟ್ ಒಂದು ಪೀಸ್ ತಿನ್ನೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಒಂದು 1/2 kg ತರಿಸಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಕೋಇನ್ಸಿಡೆಂಟ್ ಅಂತ ಹೇಳಿದ್ರೆ, ನನ್ನ ತಮ್ಮ ಕೆಲಸಕ್ಕೆ ಹೋಗ್ತಾನೆ. ಆ್ಯಂಡ್ ಅಮ್ಮಂಗೆ ಮೊದಲಿಂದನೂ ಕೂಡ ಅಷ್ಟೊಂದು ಐಡಿಯಾ ಇಲ್ಲ ಏನು ಹೇಗೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಅಮ್ಮ ನನಗೆ ಹೇಳಿದರು, ನಿಂಗೆ ಯಾವ ಕೇಕ್ ಬೇಕೋ ಆ ಕೇಕ್ನ ಹೇಗೆ ಬೇಕೋ ಅದು ಮಾಡಿಸ್ಕೊ, ಸರ್ಪ್ರೈಸ್ ಎಲ್ಲ ನನಗೆ ಕೊಡೋಕ್ಕೆ ಬರಲ್ಲ ಅಂತ ಹೇಳಿ ಅಮೌಂಟ್ ಹಾಕಿದ್ರು. ಹಾಗಾಗಿ ನನಗೆ ರೈನ್ಬೋ ಕೇಕ್ ತಿನ್ನಬೇಕು ಅನ್ನಿಸ್ತಲ್ಲ, ಹಾಗಾಗಿ ಇದರಲ್ಲಿ ರೈನ್ಬೋ ಕೇಕ್ ಮಾಡಿಸ್ಕೊಂಡಿದ್ದೀನಿ. ಈಗ ಕಟ್ ಮಾಡಬೇಕು. ಜೀವನದಲ್ಲಿ 1 ವರ್ಷ ಕಮ್ಮಿ ಆಯ್ತಲ್ಲಪ್ಪ ಅಂತ ಬೇಜಾರು ಮಾಡ್ಕೋಬೇಕಾ, ಅಥವಾ ನಾನು ಸ್ವಲ್ಪ ದೊಡ್ಡೋಳಾದೆ ಅಂತ ಖುಷಿ ಪಡಬೇಕಾದ ಗೊತ್ತಿಲ್ಲ. ಪ್ರೇಮ ಹಾಕ್ಯಾರ ಪರವ ಇಲ್ಲ ತಾಳಿಲ್ಲ ಬಗ್ಬೇಕು. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು. ನನಗೆ ಕಾಣಿಸ್ತಲ್ಲ ಬರೀ ಇಂಥದೆಯ ಆಯ್ತು ಅಂದಾರ. ನೀವು ಕಾಣಿಸ್ತಾ ಇಲ್ಲ, ಬನ್ನಿ. ಬಗ್ಗಿ 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 ನಿಂದು ಬರ್ತಾಳೆ ರಾಮ ಯಾಕೆ ಕೇಳಿದ್ದೆ ತಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಒಂದು ವೇಸ್ಟ್ ಪೇಪರ್ ಇಟ್ಕೆ ಬರ್ದ ಮಗ. ನನ್ನ ತಮ್ಮಂಗೆ ಸೆಕೆಂಡ್ ಶಿಫ್ಟ್ ಇರೋದು. ಅಂದರೆ 1 ಗಂಟೆಗೆ ಹೋಗಿ ಒಂದು ರಾತ್ರಿ ಮನೆಗೆ ಬರೋಷ್ಟೊಳಗೆ 11 ಗಂಟೆ ಆಗುತ್ತೆ. ಫುಲ್ಲು ಕಾಲೆಲ್ಲ ಪೈನ್ ಆಗಿರುತ್ತೆ, ಸುಸ್ತಾಗಿ ಬಂದಿರ್ತಾನೆ. ಈಗ ಗಾಡಿ ಬೇರೆ ನಾನು ತೊಗೋತಾ ಇರೋದ್ರಿಂದ ನಡ್ಕೊಂಬರ್ತಾನೆ. ಆಲ್ಮೋಸ್ಟ್ ವಿಶಾಲ್ ಮಾರ್ಟಿಂದ ನಮ್ಮ ಮನೆ ಹತ್ರಕ್ಕೆ ಒಂದು 2.5 ಕಿಲೋಮೀಟ್ರ್ ಆಗುತ್ತೆ. ಇಷ್ಟು ದೂರ ಪಾಪ ಒಬ್ಬನೇ ನಡ್ಕೊಂಬರ್ಬೇಕು, ಕತ್ಲೇಲಿ ಭಯ ಆಗುತ್ತೆ. ನಾನು ಕರ್ಕೊಬರ್ಬೇಕು, ಹೋಗ್ತಾ ಇಲ್ಲ. ಆದರೂ ಪಾಪ ಬಂದು ನನಗೋಸ್ಕರ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಒಂದು ಡೆಕೋರೇಷನ್ ಮಾಡಿ ಇದು ಮಾಡ್ತಿದ್ದ. ಆ್ಯಂಡ್ ಅವನು ನನಗೆ ಕೇಕ್ ತಿನ್ನಿಸ್ತಾ ಇದ್ದು ಕೇಕ್ ಬೆಳ್ಕೊಂಡು ಒಂದು ವಿಡಿಯೋ ಶೂಟ್ ಮಾಡ್ಕೊಂಡ್ವಿ. ಕೇಕ್ ಕಟಿಂಗ್ ಎಲ್ಲ ಆಯಿತು. ಈಗ ಕೇಕ್ ತಿನ್ನೋ ಸಮಯ. ನಮಗೆ ಕ್ರೀಮ್ ಅಂದರೆ ಆಗೋದಿಲ್ಲ. ಇದು ವಿಪ್ಪಿಂಗ್ ಕ್ರೀಮ್ ಆಗಿರ್ಬೋದು ಅಥವಾ ನಾರ್ಮಲ್ ಕೇಕಲ್ಲಿ ಆಗಿರ್ಬೋದು. ಈ ಥರ ನೀಟಾಗಿ ತೆಗೆದ್ಬಿಟ್ಟು ಒಂದು ಕಡೆ ಶಿಫ್ಟ್ ಮಾಡಿ ಬರೀ ಕೇಕ್ ತಿಂತೀವಿ. ಇದ್ರ ಬದಲು ಪ್ಲೈನ್ ಕೇಕ್ ತೊಗೋಬೋದು ಅಂತ ಅನಿಸುತ್ತೆ, ಬಟ್ ಚೆನ್ನಾಗಿ ಕಾಣಬೇಕಲ್ಲ ನೋಡೋಕ್ಕೆ. ಅದಕ್ಕೆ ನೋಡಿ ಎಷ್ಟೊಂದು ಕೇಕ್, ವಿಪ್ಪಿಂಗ್ ಕ್ರೀಮು, ಇನ್ನೂ ಇದೆ ರೈನ್ಬೋ ಕೇಕ್. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಟೈಮ್ ಬಂದು 12 ಗಂಟೆ. ಸೊ ಫಸ್ಟ್ ಟೈಮ್ ಲೈಫಲ್ಲಿ 12 ಗಂಟೆಲಿ ಕೇಕ್ ಕಟ್ ಮಾಡಿದ್ದೀನಿ. ಅಮ್ಮ ಯಾಕೆ 12 ಗಂಟೆಲಿ ಕೇಕ್ ಕಟ್ ಮಾಡಿಸಿದ್ವಿ? ನನ್ನ ಮಗಳದ್ದು ಬರ್ತಡೇ ಅಲ್ಲ ಅಂತ ಅಲ್ಲ, ಹೆಂಗೂ ನಮ್ಮ ಅಮ್ಮಗೆ ನಿದ್ದೆ ಬರಲ್ಲ. ಯಾಕೆಂದರೆ ನನ್ನ ತಮ್ಮ ಬರೋದು 11 ಆಗುತ್ತೆ. ಇವತ್ತೆಲ್ಲೋ ಎದ್ದವೆ. ಪ್ರತಿ ವರ್ಷ 9 ಗಂಟೆ 10 ಗಂಟೆಗೆಲ್ಲ ಮಲ್ಕೊಳ್ಳೋರು, ಬೆಳಗ್ಗೆ ಕಟ್ ಮಾಡಿಸೋರು. ಇವತ್ತು ಲೇಟಾಗಿ ಕಟ್ ಮಾಡಿಸ್ತಾ ಇದ್ದಾವೆ. ಪ್ರಪಂಚ ತಲೆ ಕೆಳಗಾದ್ರೂ ಜೀವನದಲ್ಲಿ ನಿದ್ದೆ ಮುಖ್ಯ ಗುರು. ನೋಡಿ ನನ್ನ ಮಗಳು ಎಷ್ಟು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾಳೆ ಅಮ್ಮನ ಬರ್ಡೇಗೆ ವಿಶ್ ಮಾಡ್ದಂಗೆ. ತಮ್ಮ ನನ್ನ ಬರ್ಡೇಗೆ ಸಿಂಪಲಾಗಿ ಡೆಕೋರೇಷನ್ ಮಾಡ್ತಿದ್ದ. ಆ ಕ್ಲಿಪ್ಪಿಂಗ್ನ ನಾನು ಎಂಡಲ್ಲಿ ಹಾಕಿದ್ದೀನಿ. ಇದುವರೆಗೂ ನನ್ನ ಬರ್ಡೇಗೆ ಸರ್ಪ್ರೈಸ್ ಸೆಲೆಬ್ರೇಷನ್ ಅಂತ ಯಾವುದೂ ಆಗಿಲ್ಲ. ನನ್ನ ತಮ್ಮಂಗೆ ನಾನು ಸೆಲೆಬ್ರೇಟ್ ಮಾಡ್ತೀನಿ, ನನ್ನ ತಮ್ಮ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತಾನೆ ಅಷ್ಟೇ.
ಬರ್ಡೇ ದಿನ ಅಂತ ಹೇಳಿ ನಾನು ಬೇಗ ಎದ್ದೇಳಲಿಲ್ಲ. ಆ್ಯಸ್ ಯೂಶ್ವಲ್ ಮಾಮೂಲಿ 6:30ಗೆಲ್ಲ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಹಾಗಾಗಿ ಸ್ವಲ್ಪ ಬೇಗ ರೆಡಿಯಾಗಿ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ. ನನ್ನ ಬರ್ಡೇಗೆ ನಾನು ಸ್ಯಾರಿ ಹಾಕೊಂಡಿದ್ದೀನಿ. ಎಲ್ಲರೂ ಕೂಡ ನನ್ನ ಬರ್ಡೇಗೆ ವಿಶ್ ಮಾಡಿ ಆ್ಯಂಡ್ ಬ್ಲೆಸ್ ಮಾಡಿ. ಟ್ರೆಡಿಷ್ನಲ್ ಲುಕ್ಕಲ್ಲಿದ್ದೀವಿ ಅಂತ ಹೇಳಿದ್ರೆ ನಾವು ಬ್ಯಾಂಗಲ್ನ ಮಿಸ್ ಮಾಡೋಂಗಿಲ್ಲ. ಆ್ಯಂಡ್ ಇದು ನನ್ನ ಫೇವ್ರೆಟ್ ವಾಚ್. ಈ ವಾಚ್ ಬಂದು ನನ್ನ ಫೇವ್ರೆಟ್ ವಾಚ್. ಯಾಕೆ ಅಂತ ಹೇಳಿದ್ರೆ ಇದೇ ಫಸ್ಟ್ ಟೈಮು ನನ್ನ ಹತ್ರ ತುಂಬ ವರ್ಷ ಇರೋದು. ಇದು ನಮ್ಮಮ್ಮ ನನ್ನ ಬರ್ಡೇಗೆ ಅಂತ ಗಿಫ್ಟ್ ಮಾಡಿದ್ದು. ಸೊ ಇವತ್ತು ಮತ್ತೆ ಹಾಕೋತಾ ಇದ್ದೀನಿ. ನಾನು ಜಾಬ್ಗೆ ಹೋಗ್ಬೇಕಾದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಹಾಕೋತಾ ಇದ್ದೆ. ಸೊ ಆಲ್ಮೋಸ್ಟ್ ಇದು ಒಂದು 7 or 8 years ವಾಚ್ ಅನಿಸುತ್ತೆ. ಚೆನ್ನಾಗಿದೆ. ಇನ್ನು ರನ್ ಆಗ್ತಾ ಇದೆ. ಶೆಲ್ ಖಾಲಿಯಾಗಿದೆ ಸದ್ಯಕ್ಕೆ, ಆದರೂ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ಬೇಕಲ್ಲ ಅಂತ. ಸೊ ಫೈನಲಿ ಈ ಥರ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟೆ. ಆ್ಯಂಡ್ ಬರಿಗಾಲಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ. ನನ್ನ ಹೆಸರಲ್ಲಿ ಫ್ಯಾಮಿಲಿಯವರ ಎಲ್ಲ ಹೆಸರಲ್ಲೂ ಕೂಡ ಕುಂಕುಮ ಅರ್ಚನೆ ಮಾಡಿಸ್ದೆ. ಪುರೋಹಿತರು ಕುಂಕುಮ ಅರ್ಚನೆದು ಪ್ರಸಾದ ಕೊಟ್ಟರು. ಅದ್ರ ಜೊತೆಗೆ ಒಂದು ಮೋದಕ ಕೂಡ ಕೊಟ್ಟರು. ಅದನ್ನು ತಿಂದ್ಕೊಂಡು ದೇವ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವೇ ಕಾಪಾಡಪ್ಪ, ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಮನೆಗೆ ಬಂದೆ. ದೇವಸ್ಥಾನದಿಂದ ಬಂದು ಬ್ಯಾಕ್ ಟು ವರ್ಕ್ ಅನ್ನೋ ಹಾಗೆ ಸ್ವಲ್ಪ ಮನೆ ಕೆಲಸ ಇತ್ತು. ಎಲ್ಲ ಮುಗಿಸ್ಕೊಂಡು ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ನನ್ನ ಮಗಳು ಮುತ್ಕೊಡು ಅಂತ ಕೇಳಿದ ತಕ್ಷಣ ಮುತ್ಕೊಟ್ಬಿಟ್ಲು. ಫುಲ್ಲು ಖುಷಿಯಾಗೋಯ್ತು. ಮತ್ತು ಇನ್ನೊಂದು ಸಲ ಕೊಡು ಅಂತ ಅಂದರೆ ಕೊಡಲೇ ಇಲ್ಲ ನನ್ನ ಮಗಳು. ಈ ಬರ್ಡೇ ನನಗೆ ತುಂಬ ಸ್ಪೆಷಲ್, ಯಾಕೆಂದರೆ ನನ್ನ ಮಗಳಿದ್ದಾಳಲ್ಲ ಅದಕ್ಕೆ. ಆ್ಯಂಡ್ ನನ್ನ ಬರ್ಡೇದು ಸೆಕೆಂಡ್ ಕೇಕ್ನ ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡ್ ಬಂದಿದ್ದರು ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ ಹೇಳಿಬಿಟ್ಟು. ಸ್ಪ್ರೇ ಎಲ್ಲ ತೊಗೊಬಂದಿದ್ವು, ಬೇಡ ಅಂದರು ಸ್ಪ್ರೇ ಕೂಡ ಹೊಡೆದ್ವು. ಆ್ಯಂಡ್ ಅಮ್ಮಂಗೆ ನನ್ನ ಮಗಳಿಗೆಲ್ಲ ಕೇಕ್ ತಿನ್ನಿಸ್ದೆ. ಸ್ಪ್ರೇ ಎಲ್ಲ ಹೊಡೆದು ನನ್ನ ಪರಿಸ್ಥಿತಿ ಹೇಗಾಗಿತ್ತು ಅಂತ ಹೇಳಿಬಿಟ್ಟು ಅವರು ವಿಡಿಯೋ ಮಾಡಲಿಲ್ಲ, ಫೋಟೋ ತೆಗೆದಿದ್ದಾವೆ. ಅದ್ರದ್ದು ಸೈಡಲ್ಲಿ ಕ್ಲಿಪ್ಪಿಂಗ್ ಹಾಕಿರ್ತೀನಿ ನೋಡಿ. ಇದಾಗಿತ್ತು ನನ್ನ ಇವತ್ತಿನ ಬರ್ಡೇ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.